ಎಲ್ಲರೂ ನಮಸ್ಕಾರ. ಟ್ರೈಲರ್ ತುಂಬ ಚೆನ್ನಾಗಿದೆ. ಒಬ್ಬ ನಿರ್ದೇಶಕ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಪಾತ್ರಕ್ಕೆ ಯಾವ ಕಲಾವಿದರು ಬೇಕು, ಏನು ಬೇಕು ಅಂತ ಅವನು ಕಲ್ಪನೆ ಮಾಡಿರ್ತಾನೆ. ಅದಕ್ಕೆ ಪ್ರತಿಯೊಂದು ಒದಗಿಸ್ತಾರೆ ನಿರ್ಮಾಪಕರು. ಒಬ್ಬ ನಿರ್ಮಾಪಕ ಹುಡುಕಬೇಕು. ಇವತ್ತೇನಾಗಿದೆ ಅಂದರೆ ಚಿತ್ರರಂಗ ತುಂಬ ಮೊದಲು ಏನು 6-7 ವರ್ಷ ಹಿಂದೆ ಇತ್ತು, ಥಿಯೇಟರ್ ನಂಬಿ ನಾವು ಜೀವನ ಮಾಡ್ತಾ ಇದ್ದೋ, ಥಿಯೇಟರ್ ನಂಬಿ ಸಿನಿಮಾಗಳು ಮಾಡ್ತಾ ಇದ್ದೋ. ಅದೇ ಪರಿಸ್ಥಿತಿ ಇತ್ತೀಚೆಗೆ ಬಂದ್ಬಿಟ್ಟಿದೆ. ನಮಗೆ ಈ ಪ್ರೇಕ್ಷಕ ಬಂಧುಗಳು ಕೈ ಹಿಡಿಬೇಕು. ರುದ್ರಗಣಪುರ ತುಂಬ ಚೆನ್ನಾಗಿದೆ. ರಿಷಿನ ಯಾವ ರೀತಿ ನಾನು ಇಷ್ಟಪಡ್ತೀನಿ ಅಂದರೆ, ರಿಷಿನ ನಾನು ಅಬ್ಸರ್ವ್ ನೋಡಿದಾಗ ಈ ಹಿಂದಿಲಿ ಗೋವಿಂದ ಇದ್ದ ಗೊತ್ತಾ, ಆ ಥರ ಒಂದು ಕಾಮಿಡಿ ಮಾಡ್ತಾರೆ, ಸೀರಿಯಸ್ ಆಗ್ತಾರೆ, ಫೈಟ್ ಮಾಡ್ತಾರೆ. ಆ ಪಾತ್ರನ ನಾನು ನೋಡಿದ್ದೀನಿ. ಇವತ್ತು ಲಕ್ಕಿ ಹ್ಯಾಂಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಡಾಲಿ ಅವರು ರಿಲೀಸ್ ಮಾಡಿಕೊಟ್ಟಿದ್ದಾರೆ. ದೊಡ್ಡ ಹಿಟ್ಟಾಗಲಿ, ಒಳ್ಳೇದಾಗಲಿ, ಚಿತ್ರರಂಗಕ್ಕೆ ಒಳ್ಳೇದಾಗಲಿ. ಸಾಮಾನ್ಯ ನಮ್ಮಲ್ಲಿ ಎಲ್ಲ ಬೆಳೆದಾದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ತಾರೆ. ದಯವಿಟ್ಟು ಬೇಡ, ಎಲ್ಲ ಇಲ್ಲೇ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ಏನು ಈ ಸಂಚಿತ್ ಸಿಂಗರು ಎಲ್ಲ ಇಲ್ಲಿಂದ ಬೆಳೆಸಿರೋ ತಗೊಂಡೋಗಿ ಹಿಂದಿಲಿ ಮಾರ್ಕೊಂಡ್ಬಿಟ್ಟವ್ರೆ. ಅವ್ನು ಕನ್ನಡ ಸಿನಿಮಾ ಕೇಳಿದ್ರೆ 2.5 ಲಕ್ಷ ಕೇಳ್ತಾರೆ. ಇದೇ ಬಾಂಬೆ ಏನು ಮಾಡ್ತಾರೆ ಹೇಳಿ, ಸೋನು ನಿಗಮ್ಗೆ ಮರಾಠಿ ಹಿಂದಿ ಹಾಡು ಹೇಳಿದ್ರೆ 40-50 ಸಾವಿರ ಮೇಲೆ ಕೊಡಲ್ಲ. ಯಾಕೆಂದ್ರೆ ಅವ್ರೇನೋ ಜಾಸ್ತಿ ಓಡಿಸ್ಬಿಡ್ತಾರೆ. ನಮ್ಮಲ್ಲಿ ಹಂಗಲ್ಲ, ಇವ್ರು ಇಲ್ಲಿ ಮಾಡ್ತಾರೆ, ಇಲ್ಲೆಲ್ಲ ಕಷ್ಟ ಬಿದ್ದು ಗೆಲ್ಲಿಸ್ತಾರೆ. ಅದೇ ಕನ್ನಡ ಸಿನಿಮಾಗೆ ಅವ್ರು 2 ಲಕ್ಷ ಹೇಳ್ತಾರೆ, ಆಡಲ್ಲ. ಈ ತರ ಪರಿಸ್ಥಿತಿ ನಮ್ಮ ಚಿತ್ರರಂಗದಲ್ಲಿ ಇಲ್ಲಿ ಬೆಳೆದೋದವರು ಬೇರೆ ತರ ಇರ್ತಾರೆ. ನಮ್ಮ ಸಿನಿಮಾ, ನಮ್ಮ ಚಿತ್ರರಂಗ ಬೆಳೆದೋದವರು ದಯವಿಟ್ಟು ನಮಗೆ ಮಾಡಬೇಡಿ, ಚಿತ್ರರಂಗಕ್ಕೆ ಒಳ್ಳೇದು ಮಾಡಿ. ನಿಮ್ಮನ್ನು ಇಲ್ಲಿ ಬೆಳೆಸಿ ಉಳಿಸಿರ್ತಾರೆ. ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಉದ್ಯಮ ಉಳಿದಿದೆ. ನಮ್ಮ ಚಿತ್ರರಂಗ ಇವತ್ತೇನು ಬೇರೆ ಭಾಷೆಗಳಲ್ಲಿದೆ, ಇವತ್ತು ಯಾರಿಗೂ ಕಾಂಪಿಟೇಷನ್ ನಮ್ಮ ಸಿನಿಮಾ ಬೆಳೀತಾ ಇದೆ, ಚಿತ್ರರಂಗ ಬೆಳೆದಿದೆ. ನಿಜವಾಗ್ಲೂ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗನ ಏನು ಅನ್ಕೊಳ್ತಿದ್ರು, ಇವತ್ತು ಇಡೀ ಭಾರತೀಯ ಚಿತ್ರರಂಗ ತಿರುಗಿ ನೋಡ್ತಾ ಇದೆ ನಮ್ಮ ಚಿತ್ರರಂಗನ. ನಿಜವಾಗ್ಲೂ ಖುಷಿ ಬಿಡಬೇಕು. ನಾವೆಲ್ಲ ನಮ್ಮದೊಂದು ಯೋಚನೆ ಮಾಡಬೇಕು, ನಂದೊಂದು ಯೋಚನೆ ಮಾಡಬಾರ್ದು. ಚಿತ್ರರಂಗ ತುಂಬಾ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. 24 ಬರ್ತಾ ಇದೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಇಷ್ಟಪಡ್ತೀನಿ.